ಸಣ್ಣ ಬಿಡ್ತಾರೆ, 4 ಬಿಂದಿಗೆ ನೀರು ಹಿಡಿಬೇಕೆ ಆಪದ. ಇನ್ಮೇಲೆ ನಾವು ನೀರು ಏನ್ ಮಾಡಬೇಕು ನಮಗೆ ಗೊತ್ತಿಲ್ಲ. ಆದ್ರಿಂದ ಇಲ್ಲಿ ನೀರು ವ್ಯವಸ್ಥೆ ಇಲ್ಲ ಸರಿಯಾಗಿ. 25 ವರ್ಷದಿಂದ ಬರೀ ಇದೇ ಕಥೆ ಆಗುತ್ತೆ. ನಿಮ್ಮ ವಿಸ್ತಾರ ನ್ಯೂಸ್ನ 2 ವಾರದಿಂದ ಶುರು ಮಾಡಿರುವಂತಹ ಮೆಗಾ ಕವರೇಜ್, ಅದು ಬೆಂಗಳೂರಿನ ಮತ್ತು ರಾಜ್ಯದ ಜಲಕ್ಷಾಮ, ಭೀಕರ ಬರಗಾಲದ ಸುದ್ದಿ ಇದು. ಒಂದ್ ಕಡೆ ಭೀಕರ ಬರಗಾಲದ ಮಧ್ಯೆ ಹೆಚ್ಚಾಗ್ತಾನೆ ಇದೆ ಬೇಸಿಗೆಯ ತಾಪ, ದಿನದಿನಕ್ಕೂ ಹೆಚ್ಚಾಗ್ತಾ ಇದೆ. ಕುಡಿಯೋ ನೀರಿಗೆ ಹಾಹಾಕಾರ. ಹಾಗಾದ್ರೆ ಇವತ್ತಿನ ಪರಿಸ್ಥಿತಿ ಏನು? ಬರ್ತಾ ಇದೆ ನೋಡಿ ಈ ಕ್ಷಣದ ಬೆಳಗಿನ ಬ್ರೇಕಿಂಗ್ ಬುಲೆಟಿನ್. ಕುಡಿಯೋ ನೀರಿಗೋಸ್ಕರ ಜನ ಹಾಹಾಕಾರ ಪಡ್ತಾ ಇದ್ದಾರೆ. ವಿಸ್ತಾರ ನ್ಯೂಸ್ ರಿಯಾಲಿಟಿ ಚೆಕ್ ನಿಮ್ಮ ಮುಂದೆ. ಸಮರ್ಪಕವಾಗಿ ಕುಡಿಯೋ ನೀರು ಸಿಗದೆ ಜನ ಪರದಾಡ್ತಾ ಇದ್ದಾರೆ. ಬ್ರೇಕಿಂಗ್ ನ್ಯೂಸ್. ಜೀವ ಜಲಕ್ಕೋಸ್ಕರ ಜನ ನಿತ್ಯ ಹೊಡೆದಾಡುವಂತಹ ಪರಿಸ್ಥಿತಿಗೂ ಬಂದ್ಬಿಟ್ಟಿದೆ. ವಿಸ್ತಾರ ನ್ಯೂಸ್ನಲ್ಲಿ ಉದ್ಯಾನ ನಗರಿಯ ನೀರಿನ ಬವಣೆ ಪ್ರತಿ ಬಡಾವಣೆಯ ಸುದ್ದಿ. ಕಳೆದ 2 ವಾರಗಳಿಂದ ಪ್ರತಿನಿತ್ಯ ಬೆಂಗಳೂರಿನ ಪ್ರತಿ ಏರಿಯಾದ ನೈಜ ಚಿತ್ರಣವನ್ನ ನಿಮ್ಮ ವಿಸ್ತಾರ ನ್ಯೂಸ್ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ. ಹಾಗಾದ್ರೆ ಇವತ್ತು ಯಾವ ಏರಿಯಾ ಅಥವಾ ರಾಜ್ಯದ ಯಾವ ಜಿಲ್ಲೆ, ಆ ಸುದ್ದಿ ಕೂಡ ನಿಮ್ಮ ಮುಂದೆ ಇಟ್ಬಿಡ್ತೀನಿ. IT ಸಿಟಿಯಲ್ಲಿ ಕುಡಿಯೋ ನೀರಿಗೋಸ್ಕರ ಹೊಡೆದಾಡುವಂತಹ ಪರಿಸ್ಥಿತಿ ಅಂತೆ. ಕೆಲಸ ಬಿಟ್ಟು ಕೂರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. 1 ಗಂಟೆ ಮಾತ್ರ ನೀರು ಬರುತ್ತೆ, ನಾವೇನ್ ಮಾಡೋಣ ಅಂತ ಅಳಲ್ ತೋಡ್ಕೋತಾ ಇದ್ದಾರೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ವಾರಕ್ಕೊಂದು 2 ದಿನ ಬರುತ್ತೆ, ಬಂದ್ರೆ 1 ಗಂಟೆ ಬರುತ್ತೆ. ಕುಡಿಯೋಕ್ ನೀರ್ ಬೇಕು, ನಾವೇನ್ ಮಾಡೋಣ, ನೀರ್ ಕೊಡಿ ಸರ್ ಅಂತ ಕೇಳ್ತಿದ್ದಾರೆ. ಅದು ಸಣ್ಣಗೆ ನೀರು ಬರುತ್ತಂತೆ. BWSSB ಬಿಡುವಂತಹ ನೀರು ಯಾವುದಕ್ಕೂ ಸಾಕಾಗಲ್ಲ ನಮಗೆ ಅಂತ ಕಿಡಿಕಾರ್ತಿದ್ದಾರೆ. ಬೆಂಗಳೂರಿನ ವಸಂತಪುರದ ವಾರ್ಡ್ನ ಸ್ಟೋರಿ ಇದು. 197 ವಾರ್ಡ್ ನಂಬರ್ 197 ನೀರು ಇಲ್ವೇ ಇಲ್ಲ ಇಲ್ಲಿ ಅಂತ ಜನ ಕೇಳ್ತಾರೆ. ಎಷ್ಟು ದುಡ್ಡು ಕೊಟ್ರು ಕೂಡ ಟ್ಯಾಂಕರ್ ನೀರು ನಮಗೆ ಸಿಗ್ತಾ ಇಲ್ಲ, ನಮ್ಮ ಏರಿಯಾಗೆ ಒಂದು ಬೋರ್ವೆಲ್ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ಕೊತಿದ್ದಾರೆ. ಒಂಥರ ಪರಿಪರಿಯಾಗಿ ಬೇಡಿಕೊಳ್ಳುವಂತಹ ಸ್ಥಿತಿ ಅದು. ವಾರ್ಡ್ನ ಜನ ಕೇಳ್ಕೊತಿರೋದು. ನೀರಿನ ಟ್ಯಾಂಕ್ ಮೊರೆ ಹೋದ್ರೂ ಕೂಡ 3 ದಿನ ಕಾಯ್ಬೇಕು ಅಂತಹ ಪರಿಸ್ಥಿತಿ ನಮಗೆ. ವಾರಕ್ಕೆ 1 ಗಂಟೆ ನೀರು ಬಂದ್ರೆ ನಾವು ಹೆಂಗೆ ಜೀವನ ಮಾಡೋಣ ಅಂತ ಆ ಜನ ಕೇಳ್ಕೊತಿದ್ದಾರೆ. ಬೆಂಗಳೂರಿನ ಇವತ್ತಿನ ಏರಿಯಾದ ಸ್ಟೋರಿ ಇದು. ಜಲಕ್ಷಾಮ ಬಹುಶಃ ಹಿಂದೆಂದೂ ನಾವು ನೋಡಿರದ ಜಲಕ್ಷಾಮವನ್ನ ಈ ಬಾರಿ ಫೇಸ್ ಮಾಡ್ತೀವಿ ಅಂತ ಅನಿಸ್ತಾ ಇದೆ. ಕುಡಿಯೋ ನೀರಿಗೆ ಜನಸಾಮಾನ್ಯರು ಫೆಬ್ರವರಿ ತಿಂಗಳಲ್ಲೇ ಇಷ್ಟು ಒದ್ದಾಡೋ ಹಾಗಾದ್ರೆ ಮಾರ್ಚ್, ಏಪ್ರಿಲ್, ಮೇ ಕತೆ ಏನು ಅಂತ ಆತಂಕ ಸೃಷ್ಟಿ ಆಗ್ತಾ ಇದೆ. ಕನ್ನಡದ ಏಕೈಕ ಚಾನಲ್ ನಿಮ್ಮ ವಿಸ್ತಾರ ನ್ಯೂಸ್. ಜಲಕ್ಷಾಮದ ಸುದ್ದಿ ಮೆಗಾ ಕವರೇಜ್ ಟಿವಿಯಲ್ಲಿ ಫಸ್ಟ್ ಟೈಮ್ ನಾವು ಶುರು ಮಾಡಿದ್ವಿ. ಇವತ್ತು ಲಕ್ಕಸಂದ್ರದ ವಾರ್ಡ್ನ ಒಂದು ರಿಪೋರ್ಟ್ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಲೆಟ್ಸ್ ಹ್ಯಾವ್ ಎ ಲುಕ್. ನಿಮ್ಮ ವಿಸ್ತಾರ ನ್ಯೂಸ್ ಕಳೆದ 8 ದಿನಗಳಿಂದ ಶುರು ಮಾಡಿದಂತಹ ಒಂದು ಮೆಗಾ ಅಭಿಯಾನ. ಬೇಸಿಗೆಗೂ ಮೊದಲೇ ಸಿಲಿಕಾನ್ ಸಿಟಿಯಲ್ಲಿ ಜಲಕ್ಷಾಮ. ಕುಡಿಯುವ ನೀರಿಗಾಗಿ ಮನೆ ಓನರ್ಗಳ ಜೊತೆ ಜಗಳ. ನೀರಿನ ಟ್ಯಾಂಕರ್ ಮೊರೆ ಹೋದ್ರೆ 3 ದಿನ ಕಾಯುವ ಪರಿಸ್ಥಿತಿ. ಸಿಲಿಕಾನ್ ಸಿಟಿಯಲ್ಲಿ ಬೇಸಿಗೆ ಆರಂಭಕ್ಕೂ ಮೊದಲೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ದಿನನಿತ್ಯ ಸರಾಗವಾಗಿ ಬರಬೇಕಿದ್ದ ಕಾವೇರಿ ನೀರು ದಿನದಿಂದ ದಿನಕ್ಕೆ ಕಡಿಮೆಯಾಗ್ತಿದೆ. ವಿಠ್ಠಲ್ ನಗರದ ವಸಂತಪುರ ವಾರ್ಡ್ 197ರಲ್ಲಿ ಕೇವಲ 1 ಗಂಟೆ ಮಾತ್ರ ಕಾವೇರಿ ನೀರು ಬಿಡಲಾಗ್ತಾ ಇದೆಯಂತೆ. ಇದು ಕೇವಲ 1 ಕೊಡ ತುಂಬುವಷ್ಟರಲ್ಲೇ ನೀರು ಖಾಲಿಯಾಗುತ್ತೆ ಅಂತ ಆರೋಪ ಕೇಳಿ ಬಂದಿದೆ. ನೀರು ಸಣ್ಣಗೆ ಬಿಡ್ತಾರೆ, ಎಷ್ಟೊತ್ತಿಗೆ ಬಿಡ್ತಾರೆ, ಒಂದು ಅರ್ಧ ಗಂಟೆ ಬಿಡ್ತಾರೆ, ಅದು ಸಣ್ಣಗೆ ಬಿಡ್ತಾರೆ. ಕೆಳಗೆ ಇರೋರಿಗೆ ಬರುತ್ತೆ, ಸ್ವಲ್ಪ ಹೈಟ್ ಇರೋರು ನೀರು ಬರೋದೇ ಇಲ್ಲ ಸುತ್ತರಾಮು. ಈಗ ಮನೆಗಳು ಬಾಡಿಗೆ ಕೊಟ್ಟಿರೋರು ನಾವುಗಳು ನೀರು ಇಲ್ದಿರೇ ಈಗ ಕ್ಯಾನ್ ಕರೆಸಿದ್ರು ಅವರು ಬರ್ತಾ ಇಲ್ಲ, ನೀರು ಕೊಡ್ತಾ ಇಲ್ಲ. ಈಗ ನಮಗೂ ಇದು ನೀರಿಲ್ಲ, ಬೋರ್ ಹಾಕ್ಸಿದೀವಿ ಅದರಲ್ಲೂ ನೀರಿಲ್ಲ. ಈಗ ನೀರು ಸುತ್ತರಾಮಿಲ್ಲ ಅಂದರೆ ನಾವು ಏನು ಮಾಡೋಣ? ಇದು 1.5 ತಿಂಗಳಿಂದ ಈ ಥರ ನಡೀತಾ ಇದೆ. ಹೌದು, ದಿನಕ್ಕೆ 1 ಗಂಟೆ ಮಾತ್ರ ಕುಡಿಯುವ ನೀರು ಬರುತ್ತೆ, ಅದು ಕೂಡ ಹನಿ ಹನಿಯಾಗಿ. ಇದು ಜನರ ಬಳಕೆಗೆ ಸಾಕಾಗ್ತಾ ಇಲ್ಲ. ಹಣ ಇರೋರು ಹಂಗೋ ಹಿಂಗೋ ಟ್ಯಾಂಕರ್ ನೀರು ಹಾಕಿಸಿಕೊಳ್ಳೋಣ ಅಂದ್ರು ಟ್ಯಾಂಕರ್ಗಾಗಿ 3 ದಿನ ಕಾಯಲೇಬೇಕಾದ ಪರಿಸ್ಥಿತಿ
ಸಿಲಿಕಾನ್ ಸಿಟಿಯಲ್ಲಿ ಬಂದೊದಗಿದೆ. ಈ ಬಗ್ಗೆ ಟ್ಯಾಂಕರ್ ಮಾಲೀಕರನ್ನ ಕೇಳಿದ್ರೆ ಸದ್ಯಕ್ಕೆ ನೀರಿಲ್ಲ ಅಂತ ಉತ್ತರಿಸ್ತಾರಂತೆ. ಇನ್ನು ದಿನ ಬಳಕೆಗೆ ನೀರು ಸಾಕಾಗುತ್ತಿಲ್ಲ, ಕಾವೇರಿ ನೀರಿಲ್ಲ, ಬೋರ್ ನೀರು ಕೂಡ ಇಲ್ಲ, ಮನೆ ಬಾಡಿಗೆದಾರರಿಗೆ ಕಡಿಮೆ ಬಳಸಿ ಅಂದ್ರೆ ಜಗಳವೇ ಶುರುವಾಗುತ್ತಂತೆ. ನಾವು 3 ದಿನಕ್ಕೂ 4 ದಿನಕ್ಕೂ ಒಂದು ಕ್ಯಾನ್ ಬುಕ್ ಮಾಡಿದ್ರೆ ಅದು 2 ದಿನಕ್ಕೂ 3 ದಿನಕ್ಕೂ ಅವನು ನಮ್ಮ ಬೋರ್ವೆಲ್ಲೂ ನೀರು ಖಾಲಿ ಆಗ್ತಾವೆ, ಎಲ್ಲ ಈಗಲೇ ತರಿಸ್ತಾ ಇದ್ದೀರಾ ಅವ್ರು ಹೇಳ್ತಾವ್ರೆ. ಏನು ಮಾಡಬೇಕು ಅನ್ನೋದೇ ಅರ್ಥ ಆಗಲ್ಲ. ಗಂಗಾಜಲ ಸಮಸ್ಯೆ ಕುರಿತು ಜನರು ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿ ಸಮಸ್ಯೆ ಹೇಳಿಕೊಂಡಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ರೂ ಕೂಡ ಆಶ್ವಾಸನೆ ನೀಡಿದ್ದಾರೆಯೇ ಹೊರತು ಪ್ರಯೋಜನವಾಗಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇವರ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅನ್ನೋದೇ ಉತ್ತರ ಸಿಗದ ಪ್ರಶ್ನೆಯಾಗಿದೆ. ಲಕ್ಷ್ಮೀ ಬಾಗಲಕೋಟೆ, ವಿಸ್ತಾರ ನ್ಯೂಸ್, ಬೆಂಗಳೂರು. ಏನು ಪ್ರಾಬ್ಲಮ್ ಇಲ್ವೇ ಇಲ್ಲಪ್ಪ ಅಂತ ಹೇಳೋಕ್ ಸಾಧ್ಯನೇ ಇಲ್ಲ. ಬಿಕಾಸ್ ನೈಜ ಚಿತ್ರಣವನ್ನ ನಿಮ್ಮ ವಿಸ್ತಾರ ನ್ಯೂಸ್ ಪ್ರತಿದಿನ ಬೆಂಗಳೂರಿನ ಹಲವಾರು ಏರಿಯಾಗಳ ಚಿತ್ರಣವನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಣ್ ತೆರೆದು ನೋಡ್ಲಿ ಅಧಿಕಾರಿಗಳು ಅಂತ. ಲೆಟ್ಸ್ ಗೋ. ವಸಂತಪುರದ ವಿಠ್ಠಲ ನಗರದಿಂದ ನನ್ನ ಸಹೋದ್ಯೋಗಿ ಲಕ್ಷ್ಮೀ ನರಸಿಂಹ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಲಕ್ಷ್ಮಿ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ವಿಠ್ಠಲ ನಗರದ ಸ್ಥಿತಿ ಹೇಗಿದೆ? ಗೋ ಹೆಡ್ ಪ್ಲೀಸ್. ಜನ ಏನ್ ಹೇಳ್ತಾರೆ ಸರ್? ಕಳೆದ 2 ಬರಗಾಲ, ಜಲಕ್ಷಾಮ ಅಂತಕ್ಕಂಥ ಒಂದು ಮೆಗಾ ಕೂಡ ವಿಸ್ತಾರ ನ್ಯೂಸ್ಗೆ ಸಂಪರ್ಕ ಮಾಡಿ ನಮ್ಮಲ್ಲಿ ಈ ರೀತಿ ಜಲಕ್ಷಾಮ, ನೀರಿಗೆ ಹಾಹಾಕಾರ ಇದೆ, ನಮ್ಮದು ಒಂದು ಈ ರೀತಿ ಸಮಸ್ಯೆ ಇದೆ, ಪರಿಹಾರ ಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಲಿ. ಈ ಹಿನ್ನೆಲೆ ಇವತ್ತು ನಾನು ವಿಧಾನಸಭಾ ಕ್ಷೇತ್ರ ಕುಮಾರಸ್ವಾಮಿ ಲೇಔಟ್ ಬಳಿ ಬರ್ತಕ್ಕಂಥ ವಸಂತಪುರ ವಾರ್ಡ್ನ ವಿಠ್ಠಲ ನಗರ ಬಡಾವಣೆಯಲ್ಲಿ ಇದ್ದೀನಿ. ನನಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಜನ ಭಾಗದಲ್ಲಿ ಇಲ್ಲಿರ್ತಕ್ಕಂಥ ಬಡಾವಣೆಯ ಜನ ಕಾವೇರಿ ನೀರನ್ನ ಒಂದಷ್ಟು ಜನ ಅವಲಂಬನೆ ಮಾಡಿದ್ದಾರೆ. ಅದನ್ನ ಬಿಟ್ಟು ಹೊರತಾಗಿ ಒಂದಷ್ಟು ಜನ ಅವರೇ ಬೋರ್ವೆಲ್ ಅನ್ನು ಕೂಡ ಇದೆ, ಅವರ ಹತ್ರ ಬೋರ್ವೆಲ್ ಇದೆ. ಸೊ ಆದ್ರೆ ಈ ಒಂದು ಬೇಸಿಗೆ ಶುರುವಾದ ಈ ಹೊತ್ತಿನಲ್ಲಿ ಎಲ್ಲಾ ಬೋರ್ವೆಲ್ ಕೂಡ ಬತ್ತಿ ಹೋಗ್ತಾ ಇದೆ. ಹೀಗಾಗಿ ಅವರು ಕಾವೇರಿ ನೀರನ್ನ ಮಾತ್ರ ಅವಲಂಬನೆ ಮಾಡಬೇಕಾದ ಒಂದು ಸ್ಥಿತಿ ಇದೆ. ಆದ್ರೆ ಜಲಮಂಡಳಿ ಏನ್ ಮಾಡ್ತಾ ಇದೆ ಅಂದ್ರೆ, ಮೊದಲು 2 ದಿನಕ್ಕೆ ಒಂದು ಸಾರಿ 2 ಅವರ್ ನೀರು ಬಿಡ್ತಾ ಇದ್ರು. ಅಂದ್ರೆ 2 ದಿನಕ್ಕೊಂದ್ಸರಿ 2 ಅವರ್ ಕಾವೇರಿ ನೀರನ್ನ ಬಿಡ್ತಾ ಇದ್ರು. ಆದ್ರೆ ಈಗ 2 ಬರೀ ಅರ್ಧ ಗಂಟೆ ನೀರನ್ನ ಬಿಡ್ತಾರೆ. ತದನಂತರ ಅದು ಕೂಡ ಏನು ತುಂಬಾನೇ ನಿಧಾನವಾಗಿ ಬರುತ್ತೆ, ತುಂಬಾ ಸ್ಲೋ ಆಗಿ ಬರುತ್ತೆ. ಆ ರೀತಿ ಬಿಟ್ರೆ ಒಂದು ಬಿಂದಿಗೆ ಕೂಡ ಸಾಕಾಗೋದಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಅಂದ್ರೆ ಈ ಒಂದು ಪ್ರದೇಶದಲ್ಲಿ ಮಳೆ ಬಂದಾಗ ಒಂದು ರೀತಿ ಪ್ರವಾಹದ ಪರಿಸ್ಥಿತಿ ಉಂಟಾಗುತ್ತೆ, ಆದ್ರೆ ಬೇಸಿಗೆ ಬಂದಾಗ ಈ ರೀತಿ ಮರುಭೂಮಿ ಆಗುತ್ತೆ. ಸೊ ಈ ಒಂದು ವಿಚಾರ ಇಲ್ಲಿರ್ತಕ್ಕಂಥ ಮನೆ ಶಾಸಕರು ಕೂಡ ಗಮನಕ್ಕೆ ತಂದ್ರು ಕೂಡ ಇನ್ನೊಂದಷ್ಟು ಬೋರ್ಗಳನ್ನ ಕೊಡಿಸಿಕೊಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ಕೂಡ ನಾವು ಕೂಡ ಜಲಮಂಡಳಿನ ಸಂಪರ್ಕ ಮಾಡಿದ್ರಿ. ಅವ್ರು ಹೇಳ್ತಕ್ಕಂಥದ್ದು ಈ ಹಿಂದೆ ಏನು ಬೋರ್ವೆಲ್ ಇದ್ದವ್ರು ಯಾರು ಕೂಡ ಕಾವೇರಿ ನೀರನ್ನ ಬಳಸ್ತಾ ಇರಲಿಲ್ಲ, ಹೀಗಾಗಿ ಸರಿ ಹೋಗ್ತಾ ಇದ್ದು. ಆದ್ರೆ ಈಗ ಬೋರ್ವೆಲ್ ಇರೋರು ಕೂಡ ಕಾವೇರಿ ನೀರನ್ನೇ ಬಳಸ್ತಾ ಇರೋದ್ರಿಂದ ಅವರಿಗೆ ಅಡ್ಜಸ್ಟ್ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಜಲಮಂಡಳಿಯ ಚೀಫ್ ಇಂಜಿನಿಯರ್ ಹೇಳ್ತಾ ಇರುವಂತದ್ದು. ಹಾಗಾದ್ರೆ ಇರ್ತಕ್ಕಂಥ ಸ್ಥಳೀಯರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಅಮ್ಮ, ಈಗ ಕಾವೇರಿ ನೀರು ಸರಿಯಾಗಿ ಬರ್ತಾ ಇಲ್ಲ ಅಂತ. ಇಲ್ಲ ಸರ್, ಕಾವೇರಿ ನೀರು ಸರಿಯಾಗಿ ಬರ್ತಾ ಇಲ್ಲ ಸರ್. ತುಂಬಾ ತೊಂದರೆ ಆಗ್ತಾ ಇದೆ. ಒಂದೊಂದು ದಿನ ಅಂತೂ ಫುಲ್ ನೀರೇ ಇರೋದಿಲ್ಲ. ಹೇಗೆ ಇದು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಕಷ್ಟ ಆಗಿದೆ ಸರ್ ಕಾವೇರಿ ನೀರು. ತಾವು ಹೇಳಿ ಸರ್, ಯಾವ ರೀತಿ ಫೇಸ್ ಮಾಡ್ತಾ ಇದ್ದೀರಾ? ಸರ್, ಇಲ್ಲಿ ನೀರೇ ಬರ್ತಾ ಇಲ್ಲ. ಈಗ ಮೊದಲು 2 ದಿನಕ್ಕೊಂದ್ಸತಿ 2 ಅವರ್ ಫುಲ್ ಆಗಿ ನೀರು ಬಿಡ್ತಾ ಇದ್ರು, ಪ್ರೆಷರ್ ಆಗಿತ್ತು. ಈಗ ಏನಾಗಿದೆ ಅಂದ್ರೆ 1 ಅವರ್ ಬಿಟ್ರು ಅದರಲ್ಲಿ 0.25% ಇಲ್ಲ. ₹1 25 ಪೈಸಾ ಬರ್ತಾ ಇದೆ ನೀರು. ಅದು ನೀರು ಲೋಡ್ ಆಗ್ತಾ ಇಲ್ಲ. ಎಲ್ಲಾರ್ಗೂ ಸಮಸ್ಯೆ ಆಗಿರೋದು ಇದೇ ಸಮಸ್ಯೆ. ನೀರು ಲೋಡ್ ಆಗ್ತಾ ಇಲ್ಲ, ನೀರು ನಿಲ್ಲಿಸ್ ಸರ್, ಇದು ಏನಂದ್ರೆ ನಮ್ಮ ಏರಿಯಾದಲ್ಲಿ ಮಾತ್ರ, ಕೆಲವು ಏರಿಯಾಗಳಲ್ಲಿ ಮಾತ್ರ ಈ ರೀತಿ ಸಮಸ್ಯೆ ಆಗ್ತಿದೆ. ಈಗ ನೋಡಿ, ನಮ್ಮ ಅತ್ತೆ ಮನೆ ಬಂದು ಶ್ರೀನಗರ್ ಕಾಳಿದಾಸ್ ಲೇಔಟ್, ಅಲ್ಲಿ 5 ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಒಂದು ಸ್ವಲ್ಪ ಫ್ರೀಸ್ ಆಗ್ತಾ ಇದೆ. ಗೋ ಹೆಡ್, ನೀವು ರೆಕಾರ್ಡ್ ಮಾಡ್ತಾ ಹೋಗಿ, ಅಲ್ಲಿ ಮಾತಾಡಿಸ್ತಾ ಹೋಗಿ. ಥ್ಯಾಂಕ್ ಯು ಸೊ ಮಚ್. ಅಲ್ಲಿನ ಒಂದು ಪರಿಸ್ಥಿತಿ ಏನಂತೂ ತೋರಿಸಿದ್ರಿ. ಇದು ವಸಂತಪುರದ ವಿಠ್ಠಲ್ ನಗರ ಏರಿಯಾದಲ್ಲಿ ಕಂಡು ಬಂದಂತಹ ದೃಶ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.